ಎತ್ತಿ ನೋಡು ಅದನ್ನ ಎತ್ತಿ. अज्ञानतिमिरान्धस्य ज्ञानाञ्जनशलाकया चक्षुरुन्मीलकम्बेन तस्मै श्रीगुरवे नमः. श्रीगुरुभ्यो नमः. प्रार्थनां समर्पयामि. नमो व्रातपतये नमो गणपतये नमः प्रमदपतये नमस्ते लम्बोदराय एकदन्ताय विघ्ननाशिने शिवसुताय श्री वरदमूर्तये नमः. महागणपतये नमः. प्रार्थनां समर्पयामि. मनोजवं मारुततुल्यवेगं जितेन्द्रियं बुद्धिमतामरिष्टं वातात्मजं वानरयूतमुख्यं श्रीरामदूतं शिरसा नमामि. बुद्धिर्बलं विशोधैर्यं निर्भयत्वमरोगता अजाड्यं वाकटोत्पञ्च हनुमस्मरणात् भवेत्. हनुमतये नमः. ಪ್ರಾರ್ಥನಾಂ ಸಮರ್ಪಯಾಮಿ. ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಆರಾಧಿಸಲ್ಪಡುವ ಆಂಜನೇಯ ಸ್ವಾಮಿಯಲ್ಲಿ ಮುಖ್ಯವಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರ. ಗುರು ರಾಘವೇಂದ್ರ ಸಾರ್ವಭೌಮರು ಆದಿತ್ಯಾದಿ ನವಗ್ರಹ ದೇವರು ಇದ್ದ ಹಾಗೆ ಈ ಕ್ಷೇತ್ರದಲ್ಲಿ ಪೂರ್ವೀಕನಾದಾಯಿತು ಆಂಜನೇಯ ಸ್ವಾಮಿಯ ಪ್ರತಿಷ್ಠಾಪನೆಯನ್ನು ಮಾಡಿ ದೈನಂದಿನ ನಿತ್ಯ ಪೂಜೆಗಳು ಈ ರೀತಿ ವಾರ್ಷಿಕವಾಗಿ ನಡೆಯುವಂತಹ ಹನುಮ ಜಯಂತಿ ಸಂದರ್ಭದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುವಂತಹ ಮಹಾಕ್ಷೇತ್ರ. ಏನೋ ಈ ಕ್ಷೇತ್ರದಲ್ಲಿ ನಮ್ಮ ರಾಜು ಪೂಜಾರಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಆಂಜನೇಯನಿಗೆ ಒಂದು ಪ್ರಭಾವಳಿ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಅವರಿಗೆ ದೇವರು ಪ್ರೇರಣೆ ಮಾಡಿದಂತೆ ಈ ಒಂದು ಹನುಮ ಜಯಂತಿಯ ಸಂದರ್ಭದಲ್ಲಿ ಬಹಳ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಮಸ್ತ ಭಕ್ತಾಭಿಮಾನಿಗಳ ಸಮಕ್ಷಮದಲ್ಲಿ ಈ ದಿವಸ ನಮ್ಮ ಹಿತ್ತಾಳೆಯ ಪ್ರಭಾವಳಿಯನ್ನು ನಾವು ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ರಾತ್ರಿ ಆಗುವಂತಹ ಉತ್ಸವ ಬಲಿದಾನಾದಿ ಸತ್ಕರ್ಮವನ್ನು ಕೂಡ ಬಹಳ ವಿಧಿವತ್ತಾಗಿ ಮಾಡಬೇಕು ಅಂತ ಹೇಳಿ ಅಭಿಪ್ರಾಯಪಟ್ಟು ನಾವು ಸೇವೆಯನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ದಿವಸ ಅರ್ಪಿಸಿದಂತಹ ಸೇವೆಯನ್ನು ವೀರಾಂಜನೇಯ ಸ್ವಾಮಿ ಸಂತೋಷವಾಗಿ ಸ್ವೀಕಾರ ಮಾಡಿಕೊಂಡು ಅವರ ಕುಟುಂಬಕ್ಕೆ ಬಂದಂತಹ ಯಾವತ್ತೂ ದುರಿತಾಪತ್ತುಗಳಿದ್ದರೂ ಕೂಡ ನಿವಾರಣೆಯಾಗಿ ಎಲ್ಲ ಅವರ ವ್ಯವಹಾರ ವ್ಯಾಪಾರ ಉದ್ಯಮದಲ್ಲಿ ಯಶಸ್ಸು ಬರಬೇಕು. ಆ ಮೂಲಕ ಇದಕ್ಕೆ ಸಂಬಂಧಪಟ್ಟ ಕಮಿಟಿಯವರಿಗಾಗಲಿ ಅವರ ಹತ್ತು ಸಂಸ್ಥರಿಗಾಗಲಿ ಭಗವದ್ಭಕ್ತರಿಗಾಗಲಿ ಬಂದಂಥ ಯಾವತ್ತೂ ದುರಿತಾಪತ್ತುಗಳು ಕೂಡ ಇದರ ನಿವಾರಣೆಯಾಗಿ ಎಲ್ಲರಿಗೂ ಕೂಡ ನಮ್ಮ ಆಂಜನೇಯ ಸ್ವಾಮಿ ಪೂರ್ಣಾಯುಷ್ಯ, ಪೂರ್ಣ ಸಂತೋಷ, ಪೂರ್ಣ ಸಂಪತ್ತನ್ನು ಆಂಜನೇಯ ಸ್ವಾಮಿ ಪರಿಪೂರ್ಣ ಅನುಗ್ರಹವಾಗಿ ನಡೆಸಬೇಕು ಅಂತೇಳಿ ನಾವು ಪ್ರಸನ್ನ ಕಾಲದಲ್ಲಿ ವಿಶೇಷವಾಗಿ ದೇವರಲ್ಲಿ ಮುಖ್ಯ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿ ಗುರುವಾರ ಇಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಪುರಸ್ಕಾರಗಳು ನಡೀತಾ ಇದೆ. ಪ್ರತಿ ಗುರುವಾರ ಸಹ ಸುಮಾರು 3,000-4,000 ಜನ ಭಕ್ತರು ಇಲ್ಲಿ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷವಾಗಿ ಹನುಮ ಜಯಂತಿಯ ವಿಶೇಷ ದಿನದಂದು ಇವತ್ತು ಈ ಊರಿಗೆ, ಈ ಊರಿನ ಭಕ್ತಾದಿಗಳಿಗೆ, ಜನರಿಗೆ ಎಲ್ರಿಗೂ ಒಂದು ಒಳ್ಳೆಯದಾಗಲಿ ಎನ್ನುವ ದೃಷ್ಟಿಯಿಂದ ವಿಶೇಷವಾದ ಒಂದು ಯಾಗ, ಸಾಮೂಹಿಕ ಈ ವಾಯುಸ್ತುತಿ ಪುನಶ್ಚರಣ ಯಾಗ ಎನ್ನುವ ಒಂದು ಯಾಗವನ್ನು ನಮ್ಮ ತಂತ್ರಿಗಳಂತ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ ಇವತ್ತೊಂದು ಯಾಗ ನಡೀತಿದೆ. ಈ ಯಾಗ ಮಾಡುವಂಥ ಉದ್ದೇಶ ಅಂತ ಹೇಳಿದ್ರೆ ಇಲ್ಲಿ ಬಂದಂಥ ಭಕ್ತರಿರ್ಬೋದು, ಇಡೀ ಊರಿನ ಮಹಾಜನತೆಗೆ ಮುಂದಿನ ದಿನ ಒಳ್ಳೇದು ಮಾಡಬೇಕು, ಗುರು ರಾಯರ ಅನುಗ್ರಹ ಬೇಕು, ಹನುಮ ದೇವರ ಅನುಗ್ರಹ ಬೇಕೆನ್ನುವ ಒಂದು ದೃಷ್ಟಿಯಿಂದ ಈ ಒಂದು ಯಾಗವನ್ನು ಭಕ್ತಾದಿಗಳ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತಿನ ದಿನ ವಿಶೇಷವಾಗಿ ಒಂದು ಪ್ರಭಾವಳಿ ಸಮರ್ಪಣೆ ಹನುಮ ದೇವರಿಗೆ ಆಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮವನ್ನು ಸಹ ಭಕ್ತಾದಿಗಳ ಒಂದು ಸಂಪೂರ್ಣ ನೆರವಿನಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮೆಲ್ಲ ಟ್ರಸ್ಟಿನ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲ ಸರ್ವ ಭಕ್ತರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮವನ್ನು ಬಹಳಷ್ಟು ವಿಜೃಂಭಣೆಯಿಂದ ಭಕ್ತ ಸಮೂಹವನ್ನು ಒಳಗೊಂಡು ಇವತ್ತು ಮಾಡ್ತಾ ಇದ್ದಾರೆ. ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಈ ವರ್ಷ ವಿಶೇಷ ರೀತಿಯಲ್ಲಿ ನಾವು ಹನುಮ ಜಯಂತಿ ಮಾಡ್ತಾ ಇದ್ದೇವೆ. ಈ ಒಂದು ಹನುಮ ಜಯಂತಿಗೆ ಸಾವಿರಾರು ಜನಸಂಖ್ಯೆಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ, ಪ್ರಭಾವಳಿಯನ್ನು ಕೊಟ್ಟಿದ್ದಾರೆ. ಹಾಗೆ ಇದರಿಂದ ನಮ್ಮ ಎಲ್ಲ ಭಕ್ತಾದಿಗಳಿಗೆ ಒಳ್ಳೆಯದಾಗಲಿ ಹಾಗೂ
ಎಲ್ಲ ನಮ್ಮ ಕಮಿಟಿಯವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇವತ್ತು ಹನುಮ ಜಯಂತಿ ಪ್ರಯುಕ್ತ ಪ್ರಭಾವಳಿ ಸೇವೆ ಬೇರೆ ಬೇರೆ ವಿವಿಧ ಪೂಜೆಗಳಿದೆ. ಅದರಿಂದ ಊರಿನ ಜನರಿಗೂ ಹಾಗೂ ಕಮಿಟಿಯವರಿಗೂ ಎಲ್ಲರಿಗೂ ದೇವರು ಒಳ್ಳೆಯದು. ರಾಘವೇಂದ್ರ ಪ್ರಸಾದ ಸಿದ್ಧಿರಸ್ತು. पुराणानि विश्वाः परो दिवापरयेना पृथिव्येता वातिमयुना सम्भवो वादो यस्ते वैष्णवनाय महाराजाय नमः। प्रियाहात्यानन्तरायाय सर्वस्तोमोऽवतु रात्रमुत्तमकर्भवति नवस्याप्ते प्रजाभ्युपरिपालयन्तां याजेन मार्गेण